ಜಗನ್ನಾಥ ಅಂದ್ರೆ ಅಂದ್ರೆ ಏನ್ ಹೇಳಿ, ಜಗತ್. ನಾಥ ಅಂದ್ರೆ ಮಾಸ್ಟರ್, ಅದರ ಒಡೆಯ. ಜಗತ್ತಿನ ನಾಥ ಜಗನ್ನಾಥ. ಜಗತ್ತಿನ ನಾಥ ಜಗನ್ನಾಥ ಅಂದ್ರೆ ಇಡೀ ಜಗತ್ ಅಂದ್ರೆ ಜಗನ್ನಾಥ್ ಪುರಿ ಒಂದೇ ಅಲ್ಲ. ಜಗತ್ ಅಂದ್ರೆ ಉತ್ಕಳ ದೇಶ ಒಂದೇ ಅಲ್ಲ. ಜಗತ್ ಅಂದ್ರೆ ಒಡಿಸ್ಸಾ ಅಷ್ಟೇ ಅಲ್ಲ, ಭಾರತ ದೇಶನು ಅಷ್ಟೇ ಅಲ್ಲ, ಇಡೀ ಪೃಥ್ವಿ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡ ಏನೇನು ಈ ಸೃಷ್ಟಿ ಇದೆ ಎಲ್ಲವೂ ಸೇರಿ ಜಗತ್. ಓಕೆ, ಆ ಎಲ್ಲದರ ಒಡೆಯ ಯಾರು? ನಾಥ ಜಗನ್ನಾಥ. ಅದಕ್ಕೆ ಜಗತ್ತಿನ ನಾಥ ಜಗನ್ನಾಥ. ಓಕೆ, ಈ ಜಗನ್ನಾಥ ದೇವಸ್ಥಾನವನ್ನ ಏನು ಕಟ್ಟಿದ್ದು ನಿಮ್ ಕಣ್ಣೆದುರಿಗೆ ಕಾಣಿಸ್ತಿದೆಯಲ್ಲ, ತುಂಬಾ ದೊಡ್ಡದು ಭವ್ಯವಾದ ಜಗನ್ನಾಥ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಇದು ಜಗನ್ನಾಥ ದೇವಸ್ಥಾನ, ಒಂದೇ ಫೋಟೋದಲ್ಲಿ ಇಷ್ಟು ದೊಡ್ಡದು. ಇದು ಏನಿದೆ ನೀವು ಕಣ್ಣಿಗೆ ಕಾಣಿಸ್ತದೆ, ಇದು ಜಗನ್ನಾಥ ದೇವಸ್ಥಾನ. ಇದು 10 ಎಕರೆ 7 ಗುಂಟೆಯಲ್ಲಿದೆ ದೇವಸ್ಥಾನ. ಒಂದೇ ದೇವಸ್ಥಾನ 10 ಎಕರೆ 7 ಗುಂಟೆದಲ್ಲಿ ಒಂದು ದೇವಸ್ಥಾನ. ನೀವೆಲ್ಲ ಮನೆ ಕಟ್ಕೊಂಡಿರ್ತೀರ, ಎಷ್ಟು ಎಕರೆದಲ್ಲಿ ಕಟ್ಕೊಂಡಿರ್ತೀರಿ ಮನೆಯನ್ನ? ಎಕರೆ ಗೊತ್ತಾ ನಿಮಗೆ? ಎಕರೆ ಈ ಜನಕ್ಕೆ ಇಲ್ಲಿಯವರೆಗೆ ಗೊತ್ತಿಲ್ಲ ಎಕರೆ ಅಂದ್ರೆ. ಸೆನ್ಸ್ ಅಂತಾರೆ ಇಲ್ಲಿ. ಸೆನ್ಸ್ ಅಂದ್ರೆ ಗೊತ್ತಾ ನಿಮಗೆ? ಸೆನ್ಸ್ ಅಂದ್ರೆ ಗೊತ್ತಾ? 1 ಎಕರೆಗೆ 100 ಸೆನ್ಸ್. ಹಾ, ಸೆನ್ಸ್ ಅಂದ್ರೆ 2 ಸೆನ್ಸ್ ಸೇರಿದ್ರೆ 1 ಗುಂಟ. 2.5. ಹಾ, 1.5 ಮೇಲೆ. ಹಾಗೆ ಹಂತವು ಇವರು ಪ್ರಭುಗಳು ಹೇಳಿದಾಗ 100 ಸೆನ್ಸ್ ಸೇರಿದರೆ 1 ಎಕರೆ. ಓಕೆ, ಆದ್ರೆ ಗುಂಟ ಅಂತ ಹೇಳಿದ್ರೆ 40 ಗುಂಟ ಸೇರಿದ್ರೆ 1 ಎಕರೆ. ಅರ್ಥ ಆಯ್ತಾ? ಸೊ ಈಗ 100 ಸೆನ್ಸ್ ಸೇರಿದ್ರೆ 1 ಎಕರೆ ಆಯ್ತು. 10 ಎಕರೆ ಅಂದ್ರೆ ಎಷ್ಟಾಯ್ತು? 1,000 ಸೆನ್ಸ್. 1,000 ಸೆನ್ಸ್ ಸೇರಿದಾಗ 10 ಎಕರೆ ಮ್ಯಾಗ್ 7 ಗುಂಟೆ, ಅಷ್ಟು ದೊಡ್ಡ ಮಂದಿರ. ಸೊ ಭಗವಂತ ಅವನು, ನಾವು ಎಲ್ಲ ಮನೆ ಕಟ್ಟಿರಿ 1 ಸೆನ್ಸು 2 ಸೆನ್ಸು, 1 ಗುಂಟ 2 ಗುಂಟದಲ್ಲಿ ಅಷ್ಟೇ ಮನೆ, ಅದಕ್ಕಿಂತ ಮೀರಿಲ್ಲ. ಬಾಳ ಅಂದ್ರೆ 3, ಬಾಳ ಅಂದ್ರೆ 4, ಮುಗಿತು ಅಷ್ಟೇ. ಈ ದೇವಸ್ಥಾನ 10 ಎಕರೆ 7 ಗುಂಟೆ ಇಷ್ಟು ವಿಸ್ತೀರ್ಣದಲ್ಲಿದೆ. ಈ ದೇವಸ್ಥಾನವನ್ನ ಕಟ್ಟುದು ಈಗ ನೋಡಿ, ನಾವು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಗೊತ್ತಿದೆ, ಈ ವರ್ಷ ಪ್ರಾರಂಭ ಆದ್ರೆ ಇದೇ ವರ್ಷಕ್ಕೆ ಮುಗಿತದ ಮನೆ ಅಂತ ಯಾರಾದ್ರೂ ಕಟ್ಟಿದ್ರೆ? ಒಂದೇ 6 ತಿಂಗಳಲ್ಲಿ 5 ತಿಂಗಳಲ್ಲಿ 2 ತಿಂಗಳಲ್ಲಿ ಯಾರು ಕಟ್ಟಿದವರು ಇದ್ದಾರೆ? ಎಲ್ಲರಿಗೂ ಗೊತ್ತಿದೆ ಮನೆ ಕಟ್ಟಿದವರಿಗೆ. ಈ ವರ್ಷ ಸ್ಟಾರ್ಟ್ ಆಯ್ತಂದ್ರೆ 1 ಗುಂಟದಲ್ಲೇ ಮನೆ ಕಟ್ಟಬೇಕಂದ್ರೆ 1 ವರ್ಷ 2 ವರ್ಷ 3 ವರ್ಷ ತಗೊಳ್ತದೆ. ಒಬ್ಬೊಬ್ರು 5 ವರ್ಷ ಕಟ್ತಾರೆ ಮನೆ. ಕಟ್ಟಿ ಒಂದೊಂದೇ ಕಟ್ಟಿ ಬಿಡ್ತಾರೆ, ಮುಗಿದೇ ಅಲ್ಲದು. 1 ಗುಂಟದಲ್ಲಿ ಒಂದು ಮನೆ ಕಟ್ಟಬೇಕಂದ್ರೆ ಸಮಯ ಆಗತ್ತೆ. ಹಾಗೆ ಇಷ್ಟು ದೊಡ್ಡ ಮಂದಿರ ಕಟ್ಟಬೇಕಂದ್ರೆ ಈ ರಾಜ ಚೋಡಗಂಗಾದೇವ ಅಂತ ಅವನ ಹೆಸರು, ಅದನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿದವನು. ಚೋಡಗಂಗಾದೇವ ಅಂತ ರಾಜ ಪ್ರಾರಂಭ ಮಾಡಿದ ಜಗನ್ನಾಥ ಮಂದಿರ ಕಟ್ಟಕ್ಕೆ. ಅವನು ಮುಗಿಸಕ್ಕಾಗ್ಲಿಲ್ಲದ ಅವನ ಜೀವಿತ ಕಾಲದಲ್ಲಿ. ಹಾಗೆ ಅವನ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಹಂಗೆ ಪಿಳಿಗೆ ಕೆಳಗೆ ಬಂದು ಎಷ್ಟೋ ಪಿಳಿಗೆ ಆದ ಮೇಲೆ ಅಣಂಗ ಭೀಮದೇವ ಅಂತ ಅವನು ಮರಿ ಮೊಮ್ಮಗನೋ ಯಾರೋ ತುಂಬಾ ಕೆಳಗಿರೋವನು, ಆಮೇಲೆ ಅವನು ಈ ದೇವಸ್ಥಾನ ಮುಗಿಸ್ತಾನೆ. ಎಷ್ಟೋ ಜನ್ಮ ಆದ್ಮೇಲೆ, ಎಷ್ಟೋ ಅವರ ಪೀಳಿಗೆ ಆದ್ಮೇಲೆ ಇದು ಮುಗೀತದೆ. ವಿಚಾರ ಮಾಡಿ, ಮೊದಲೆಲ್ಲ ಹಾಗೆ ಆಲೋಚನೆ ಮಾಡ್ತಿದ್ರು. ಯಾರೋ ಈಗ ಮನೆ ಕಟ್ಟಬೇಕಂತ ಹೇಳಿದ್ರೆ ತಮಗಾಗಿ ಈಗ ಇದ್ರೆ ಸಾಕು, ನಮಗಾಗಿದ್ರೆ ಸಾಕು, ಹಾಗೆ ಆಲೋಚನೆ ಮಾಡ್ತಾರೆ. ದೇವಸ್ಥಾನವನ್ನ ಮ್ಯೂಟ್ ಆಗಿದೆಯಾ? ಕೇಳಿಸ್ತದೆ ಎಲ್ಲರಿಗೂ? ಹಾ, ಎಸ್. ಸೊ ಯಾರು ಸ್ಟಾರ್ಟ್ ಮಾಡಿದ್ರೆ ಇದನ್ನ? ಚೋಡಗಂಗ ದೇವರಾಜ ಪ್ರಾರಂಭ ಮಾಡಿದ. ಅದು ಎಷ್ಟೋ ಪೀಳಿಗೆ ಆದ ಮೇಲೆ ಅವನ ಮರಿ ಮೊಮ್ಮಗನು ಯಾರೋ ಅಣಂಗ ಭೀಮ ದೇವ ಅನ್ನೋನು ಮುಗಿಸ್ತಾನೆ. ಮೊದಲನೇ ಸಮಯದಲ್ಲಿ ಮುಂದೆ ಬರುವ ಪೀಳಿಗೆಗಳು ಈ ದೇವಸ್ಥಾನವನ್ನ ನೋಡಬೇಕು, ಅವರಿಗೆ ಲಾಭ ಆಗಬೇಕು ಅಂತ ಹೇಳಿ ಯಾರೋ ಒಬ್ಬರು ಬುನಾದಿ ತೆಗಿತಾ ಇದ್ರು, ಮುಂದೆ ಯಾರೋ ಒಬ್ರು ಪಾಯ ತುಂಬ್ತಾ ಇದ್ರು, ಮುಂದೇನೆ ಯಾವ್ದೋ ಜನ್ಮದಲ್ಲಿ ಇನ್ನೊಬ್ರು ಅದನ್ನ ಗೋಡೆ ಕಟ್ತಾ ಇದ್ರು, ಮತ್ತೆ ಗೋಪುರ ಕಟ್ತಾ ಇದ್ರು, ಮುಂದೆ ಬಂದು ಯಾರೋ ಒಬ್ರು ಕಳಸ ಇಡ್ತಾ ಇದ್ರು. ಅಷ್ಟು ದೊಡ್ಡ ದೊಡ್ಡ ಮಂದಿರಗಳು. ಹಂಗೆ 1 ವರ್ಷ 4 ವರ್ಷ 10 ವರ್ಷ 100 ವರ್ಷದಲ್ಲಿ ಮುಗಿದೇ ಇರುವಂತ ಮಂದಿರವು. ಸಾವಿರಾರು ವರ್ಷಗಳಿಂದ ಅದನ್ನ ಕಟ್ತಾ ಅಷ್ಟು ದೊಡ್ಡ ಮಂದಿರ ಕಟ್ತಿದ್ರು. ಓಕೆ,
ಈಗ ಈ ದೇವಸ್ಥಾನದಲ್ಲಿ ನಿಮ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅದೇ ದೇವಸ್ಥಾನ, ಅಷ್ಟು ದೊಡ್ಡ ವಿಸ್ತೀರ್ಣ ದೇವಸ್ಥಾನ ಇದೆ. ಓಕೆ, ಇದು ಏನಿದೆ ಅಂದ್ರೆ ಎಸ್, ಈ ದೇವಸ್ಥಾನದ ಸುತ್ತಲೂ 2 ಕಂಪೌಂಡ್ ಇದಾವೆ, ಕಂಪೌಂಡ್ ಗೋಡೆಗಳು, ವಾಲ್ಸ್ ಅಂತ ಕರಿತೇವೆ. ಒಂದು ಹೊರಗಡೆದ್ದು, ಒಂದು ಒಳಗಡೆದ್ದು. ಒಂದು ಹೊರಗಡೆ ಕಂಪೌಂಡ್, ಇನ್ನೊಂದು ಒಳಗಡೆ ಕಂಪೌಂಡ್. ಕಂಪೌಂಡ್ ಅನ್ನೋದಿಲ್ಲ, ಅದು ಗೋಡೆ. ಯಾಕಂದ್ರೆ ಕಂಪೌಂಡ್ ಅಂದ್ರೆ ಚಿಕ್ಕದಿರುತ್ತೆ. ಈ ಗೋಡೆ ಎಷ್ಟಿದೆ ಅಂತ ಹೇಳಿದ್ರೆ ಕಂಪೌಂಡ್ನೇ 20 ಫೂಟ್ ಇದೆ. 20 ಫೂಟ್ ಅಂದ್ರೆ ಮನಿ ಕಟ್ಟೋರು ಎಲ್ಲರೂ ಹಂಗೆ ನಿಮಗೊಂದು ಐಡಿಯಾ ಹೇಳ್ತೀನಿ ನಾನು. ಮನಿ ಒಳಗೆ ಕಟ್ಟಬೇಕಾದ್ರೆ ಗೋಡೆಗಳನ್ನ ಒಂದು 8 ಫೂಟ್ 10 ಫೂಟ್ ಅಷ್ಟೇ ಕಟ್ತಾರೆ. ಈ ದೇವಸ್ಥಾನದ ಗೋಡೆನೇ 20 ಫೂಟ್ ಇದಾವೆ. ಅಂದ್ರೆ ದೇವಸ್ಥಾನದ ಗೋಡೆ ಅಲ್ಲ, ಕಂಪೌಂಡಿನ ಗೋಡೆ 20 ಫೀಟ್ ಇದೆ. ಅಂದ್ರೆ ನಾವು ಏನ್ ಮನೆ ಕಟ್ತೇವೆ ಅದ್ರ ಡಬಲ್ ಗೋಡೆಗಳಿದ್ದಾವೆ. ಅರ್ಥ ಆಯ್ತಾ? ಹಾಗಿದ್ರೆ ದೇವಸ್ಥಾನ ಎಷ್ಟು ಹೈಟ್ ಇದೆ, ಅದು ಎಷ್ಟು ಎತ್ತರಕ್ಕಿದೆ? ನಾನು ಹೇಳಿದೆ ನಿಮಗೆ, ಈಗ ನಾವು ಮನೆ ಕಟ್ಟಬೇಕಂದ್ರೆ, 1 ಅಂತಸ್ತು ಮನೆ ಕಟ್ಟಬೇಕಂದ್ರೆ 8 ಫೀಟು 10 ಫೀಟು. 2 ಅಂತಸ್ತು ಕಟ್ಟಿದ್ದಾರೆ ಅಂದ್ರೆ ಅದ್ರ ಡಬಲ್ 20 ಫೀಟು. 3 ಅಂತಸ್ತು ಕಟ್ಟಿದ್ದಾರೆ 30 ಫೀಟು. 5 ಅಂತಸ್ತು ಕಟ್ಟಿದೆ ಅಂದ್ರೆ ಜಾಸ್ತಿ ಅಷ್ಟು 10 ಫೀಟ್ ಕಟ್ಟುದಿಲ್ಲ, 8 ಫೀಟ್ ಕಟ್ತಾರೆ. 8, 9 ಫೀಟ್ ಹೀಗೆ. ಹಾಗೆ 5 ಅಂತಸ್ತು ಕಟ್ಟಿದ್ದಾರೆ ಅಂದ್ರೆ ಹಂಗೆ ಹೋಗ್ತಾ ಹೋಗುತ್ತೆ. 5 ಅಂತಸ್ತು ಕಟ್ಟಿದ್ರೆ 50 ಫೀಟು. 10 ಅಂತಸ್ತು ಕಟ್ಟಿದ್ರೆ ಎಷ್ಟಾಯ್ತು? 10 ಅಂತಸ್ತು ಎಷ್ಟು ಫೀಟ್ ಆಯ್ತು? ಹಂಗೆ ಅಜ್ಮಾಸ್ 100 ಫೀಟ್. 10 ಅಂತಸ್ತಿನ ಬಿಲ್ಡಿಂಗ್ಗಳು ನೀವು ನೋಡಿದ್ರೆ. ಆದ್ರೆ ಜಗನ್ನಾಥನ ದೇವಸ್ಥಾನ ಒಂದೇ ಒಂದು, ಅದರ ಅಂತಸ್ತಲ್ಲ, ಅದು ಎಷ್ಟಿದೆ ಅಂದ್ರೆ 214 ಫೀಟ್ ಅಂತ ಇದೆ. ಅಂದ್ರೆ ನೀವು 8-9 ಫೀಟ್ ಇಂದ ಆದ್ರೆ ಒಂದು 25-30 ಅಂತಸ್ತಿನ ಮನೆ ಅಷ್ಟು ಬಿಲ್ಡಿಂಗ್ ಇರ್ತಾವಲ್ಲ, ಅಷ್ಟು ದೊಡ್ಡ ಜಗನ್ನಾಥನ ದೇವಸ್ಥಾನದ ಹೈಟ್ ಎತ್ತರ. ಓಕೆ, ಇಲ್ಲಿ ಅಡಿಗೆ ಮನೆ ಬಗ್ಗೆ ಮಾತಾಡ್ತಿದ್ವಿ ನಾವು. ಓಕೆನಾ? ಅಡಿಗೆ ಮನೆ ಇದೆ, ಎಲ್ಲಿ ಅಡಿಗೆ ಮನೆ ಇದೆ, ಲಕ್ಷ್ಮೀ ದೇವಿ ಅಡಿಗೆ ಮಾಡ್ತಾಳೆ ಅಂತ ನೀವು ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಈ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ, ಈಗ ನಿಮ್ದೆಲ್ಲ ಅಡಿಗೆ ಮನೆ ಇದೆ, ಎಷ್ಟು ಜನಕ್ಕೆ ಮಾಡ್ಬೋದು? ಭಾಳ ಅಂದ್ರೆ 5 ಜನಕ್ಕೆ, 10 ಜನಕ್ಕೆ, 20 ಜನಕ್ಕೆ. ಅದಕ್ಕಿಂತ ಮೀರಿ ಆಯ್ತಂದ್ರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ ಆಗಲ್ಲ, ಜಾಸ್ತಿ ಪಾತ್ರೆಗಳೇನಿಟ್ಟು. ಇಲ್ಲಿ ಒಂದು ಸರಿ ಅಡಿಗೆ ಮಾಡಿದ್ರೆ ಎಷ್ಟು? 10 ಲಕ್ಷ ಜನರಿಗೆ ಅಡಿಗೆ ಮಾಡ್ಬೋದು. ಎಷ್ಟು? ಸಾರಿ, 10 ಲಕ್ಷ ಅಲ್ಲ, 1 ಲಕ್ಷ. ಒಂದ್ಸರಿ ಅಡಿಗೆ ಮಾಡಿದ್ರೆ ಅಡಿಗೆ ಮನೆಯಲ್ಲಿ 1 ಲಕ್ಷ ಜನರಿಗೆ ಅಡಿಗೆ ಮಾಡ್ಬೋದು. ಈ ಹಬ್ಬಗಳೆಲ್ಲ ಬರ್ತಾವಲ್ಲ, ಅಟ್ಲೀಸ್ಟ್ 2.5 - 3.5 ಲಕ್ಷ ಜನರಿಗೆ ಒಂದೇ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೆ. ಬೇರೆ ಬೇರೆ ಅಲ್ಲ, ಒಂದೇ ಅಡಿಗೆ ಮನೆ. ವಿಚಾರ ಮಾಡಿ ಅದು ಅಡಿಗೆ ಮನೆ ಎಷ್ಟು ದೊಡ್ಡದಿದೆ. ಓಕೆ, ಎಷ್ಟು ಪಾಯಿಂಟ್ ಆದವು ಈಗ? ಎಷ್ಟು ಪಾಯಿಂಟ್ ಆದವು? ಎಷ್ಟಾದವು? 5 ಪಾಯಿಂಟ್. 6ನೇದ್ದು ಮೂವತ್ತಾರು ಜಾತಿ ಜನರು, ಬೇರೆ ಬೇರೆ ಒಂದು ಜಾತಿ ಅಲ್ಲ, 36 ಬೇರೆ ಬೇರೆ ಜಾತಿ ಜನರು ಈ ಮಂದಿರದಲ್ಲಿ ಸೇವೆ ಮಾಡ್ತಾರೆ. 36 ಜನರಲ್ಲ, 36 ರೀತಿ ಜಾತಿ ಜನರು. ಒಬ್ರು ಒಳಗಡೆ ಪೂಜೆ ಮಾಡ್ತಾರೆ, ಒಬ್ರು ಅಡಿಗೆ ಮಾಡೋರು ಬೇರೆ, ಓಕೆ, ಮಡಕೆ ಮಾಡೋರು ಬೇರೆ, ಅದನ್ನ ಕ್ಲೀನ್ ಮಾಡೋರು ಬೇರೆ. ಹೀಗೆ 36 ಜಾತಿಯ ಜನರು ಅಲ್ಲಿ ಸೇವೆ ಮಾಡ್ತಾರೆ. ಅವ್ರು ಎಷ್ಟಿದ್ದಾರೆ, ಎಷ್ಟು ಜನ ಇದ್ದಾರೆ ಅದನ್ನ ಬಿಟ್ಟು ಆಮೇಲೆ ವಿಚಾರ ಮಾಡುವ. 36 ನೀವೇ ಆಮೇಲೆ ಲೆಕ್ಕ ಹಾಕಿ, ನನ್ನ ಹತ್ರ ಲೆಕ್ಕಿಲ್ಲ ಎಷ್ಟು ಜನ ಅಲ್ಲಿ ಸೇವೆ ಮಾಡ್ತಾರೆ ದೇವಸ್ಥಾನದಲ್ಲಿ. 36 ಜಾತಿ. ಪೂಜೆ ಮಾಡೋರು 1 ಜಾತಿ ಜನ ಅವರು ಒಳಗಡೆಗೆ. ಓಕೆನಾ? ಆ ಪೂಜೆ ಮಾಡೋರೇ ಒಳಗಡೆಗೆ, ದೇವರು ಪೂಜೆ ಮಾಡೋರು ಎಷ್ಟು ಜನ ಇದ್ದಾರೆ ಅಂದ್ರೆ 6000 ಜನರಿದ್ದಾರೆ. ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ನೀವು ಅರ್ಚಕರು ಎಷ್ಟು ಜನ ಇರ್ತಾರಲ್ಲಿ? ಒಬ್ರು, ಇಲ್ಲಂದ್ರೆ 2, ಇಲ್ಲಂದ್ರೆ 3, ಇಲ್ಲಂದ್ರೆ 4, 5, 10 ಕೇಳಿರ್ಬೋದು ನೀವು. ಆದ್ರೆ ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಲಿಕ್ಕಂತೇ ಇರೋರು, ದೇವರ ಸೇವೆ ಮಾಡ್ಲಿಕ್ಕಂತ ಇರೋರು 6000 ಅಟ್ಲೀಸ್ಟ್ ಜನ ಇದ್ದಾರೆ ಅಲ್ಲಿ. ವಿಚಾರ ಮಾಡಿ ಎಷ್ಟು ದೊಡ್ಡದಿದೆ.
ಇದು 6ನೇ ಪಾಯಿಂಟ್. ನೆಕ್ಸ್ಟ್, ದೇವಸ್ಥಾನದ ಮೇಲ್ಗಡೆಗೆ ಒಂದು ದೊಡ್ಡ ಚಕ್ರ ಇದೆ, ಎಲ್ಲರಿಗೂ ಗೊತ್ತಿದೆ ನಿಮಗೆ. ಅದಕ್ಕೆ ಹೇಳ್ತಾರೆ ನೀಲ ಚಕ್ರ ಅಂತ. ಅದರ ಹೈಟ್ ಎಷ್ಟಿದೆ ಅಂದ್ರೆ 11 ಫೀಟ್ ಇದೆ. 11 ಫೀಟು ಮೇಲ್ಗಡೆ ಕಳಸದ ಮೇಲೆ ಚಕ್ರ ಇಟ್ಟಿದ್ದಾರೆ. ಕಳಸ ಬೇರೆ, ಮತ್ತೆ ಕಳಸ ಅದಕ್ಕಿಂತ ದೊಡ್ಡದಿದೆ. ಕಳಸದ ಮೇಲೆಗಳಿಗೆ ಒಂದು ಸಣ್ಣ ಚಕ್ರ ಇಟ್ಟಿದ್ದಾರೆ, ಸಣ್ಣದದು. ಆ ಸಣ್ಣ ಚಕ್ರನೇ 11 ಫೀಟ್ ಇದೆ. ಅಂದ್ರೆ ನಮ್ಮ ಮನೆ ಎಷ್ಟು ಇರ್ತವೆ ಅಷ್ಟು ದೊಡ್ಡದ ಚಕ್ರ ಇದೆ ಮೇಲೆ. ಕಳಸ ಇನ್ನೂ ಎಷ್ಟು ದೊಡ್ಡ ಇರಬಾರ್ದು, ಆಮೇಲೆ ವಿಚಾರ ಮಾಡಿ, ನೀವೇ ಮಾಡಿ. ಇದು ನೀಲ ಚಕ್ರ ಅಂತ ಕರೀತಾರೆ. ಓಕೆ, ಆಮೇಲೆ ಎಷ್ಟನೇ ಪಾಯಿಂಟ್ ಈಗ? 8ನೇ ಪಾಯಿಂಟ್. ಪ್ರತಿ ಏಕಾದಶಿಗೊಮ್ಮೆ ಈ ಚಕ್ರದ ಮೇಲೆ, ಚಕ್ರದ ಹತ್ರ ಅಲ್ಲಿ ದೀಪ ಹಚ್ತಾರೆ, ಮೇಲೆ ಹತ್ಕೊಂಡು ಹೋಗಿ ಆ ದೇವಸ್ಥಾನದ ಕಳಸದ ಮೇಲೆ. ಪ್ರತಿ ಏಕಾದಶಿಗೊಮ್ಮೆ ದೀಪ ಹಚ್ತಾರೆ, ಪ್ರತಿ ಏಕಾದಶಿ. 9ನೇದ್ದು ಏನಂದ್ರೆ, ಏನು 214 ಫೀಟ್ ಏನಿದೆ ಈ ದೇವಸ್ಥಾನ ಮೇಲೆ, ಪ್ರತಿದಿನ ಸಾಯಂಕಾಲ ಹತ್ತಿ ಬಿಟ್ಟು ಅಲ್ಲಿ ಧ್ವಜದಲ್ಲಿ ಫ್ಲಾಗ್ ಅಲ್ಲಿ ಏನಂತ ಕರೀತಾರೆ ಕನ್ನಡದಲ್ಲಿ? ಬಾವುಟ. ಎಸ್, ಬಾವುಟ. ಆ ಬಾವುಟವನ್ನ ಪ್ರತಿದಿನ ಮೇಲೆ ಹತ್ತಿ ಚೇಂಜ್ ಮಾಡ್ತಾರೆ. ಹೇಗೆ ಹತ್ತುತ್ತಾರೆ ಅದನ್ನಂತ ಹೇಳಿದ್ರೆ, ಅಲ್ಲಿ ಏನಾದ್ರು ಏನಿ ಇಟ್ಟು ಹತ್ತುದಿಲ್ಲ. ಅವ್ರೇನ್ ಮಾಡ್ತಾರ, ಹೊರಗಡೆಯಿಂದ ಏನು ಸಪೋರ್ಟ್ ಇಲ್ದೇನೆ, ಹೊರಗಡೆಯಿಂದನೇ ಒಳಗ್ ಹತ್ತಕ್ಕೆ ಏನು ಇಲ್ಲ, ಅಲ್ಲಿ ಏನಿ ಸಪೋರ್ಟ್ ಇಲ್ಲ. ಅವ್ರು ಅಷ್ಟು ಎಕ್ಸ್ಪರ್ಟ್ ಇರ್ತಾರ ಅಂದ್ರೆ, ಹೊರಗಡೆ ಗೋಡೆ 214 ಫೀಟ್ ಹೊರಗಡೆಗಳೇ ಗೋಪುರ ಹೊರಗಡೆಯಿಂದನೇ ಹತ್ಕೊಂತ ಹೋಗ್ತಾರೆ. ಅವ್ರು ಹತ್ತವ್ರು ಹೆಂಗ್ ಹತ್ತಾರ ಅಂದ್ರೆ, ಸೀದಾ ಹತ್ತವ್ರು ಅಲ್ಲಿ ಉಲ್ಟಾ ಹತ್ತಾರ. ಅವ್ರು ನೋಡುದು ಹೊರಗಡೆಗೆ, ಹಿಂದ ಕೈ ಹಿಡ್ಕೊಂಡು ಹತ್ಕೊಂಡು ಹೋಗ್ತಾರೆ ಪ್ರತಿದಿನ. ವಿಚಾರ ಮಾಡಿ. ಮುಖವನ್ನ ಹೊರಗಡೆ ನೋಡ್ತಾ ಇರ್ತಾರೆ, ದೇವಸ್ಥಾನ ಕಡೆ ನೋಡೋದಿಲ್ಲ. ಗೋಡೆ ನೋಡ್ಕೊಂಡು ಹತ್ತುದಿಲ್ಲ ಅವರು, ಗೋಡೆ ಹೊರಗಡೆ ನೋಡ್ಕೊಂತ ಉಲ್ಟಾ ಹತ್ಕೊಂಡು ಹೋಗ್ತಾರೆ. ತಲೆ ತೆಳಗಲ್ಲ, ಉಲ್ಟಾ ಅಂದ್ರೆ ತಲೆ ಕಾಲ್ ಮೇಲೆ ಹಂಗ ಹತ್ತುದಲ್ಲ. ದೇವಸ್ಥಾನಗಳ ಕಡೆ ನೋಡೋದಿಲ್ಲ, ದೇವಸ್ಥಾನದ ಅಪೋಸಿಟ್ ನೋಡ್ಕೊಂಡು ಹಿಂದಿನಿಂದ ಬೆನ್ನಿನಿಂದ ಹತ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಧ್ವಜಾರೋಹಣ ಆಗತ್ತೆ. ಅದನ್ನೇ ನೋಡ್ಲಿಕ್ಕೆ ಭಕ್ತರು ಹೋಗ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹತ್ತು ನೋಡೋದು. ಓಕೆ, ಎಷ್ಟಾಯ್ತು? 9, 10? 11ನೇದ್ದು, ಈ ದೇವಸ್ಥಾನದ ಸುತ್ತಮುತ್ತ ಮತ್ತೆ ಸಣ್ಣ ಅದೇ ದೇವಸ್ಥಾನದ ಒಳಗಡೆನೆ ಸಣ್ಣ 33 ದೇವಸ್ಥಾನಗಳು ಒಳಗಡೆನೆ ಇದ್ದಾವೆ. ಸಣ್ಣ ಬೇರೆ ಬೇರೆ ದೇವಸ್ಥಾನ, 33 ದೇವಸ್ಥಾನಗಳು, 11 ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನದ ಎದುರುಗಡೆ 12ನೇ ಪಾಯಿಂಟು, ದೇವಸ್ಥಾನದ ಎದುರುಗಡೆಗೆ ಒಂದು ಅರುಣ ಸ್ತಂಭ ಅಂತಿದೆ. ಹೆಂಗೆ ಗರುಡ ಸ್ತಂಭ ಇರುತ್ತಲ್ವಾ, ಹೊರಗಡೆಗೆ ಅರುಣ ಸ್ತಂಭ ಅಂತಿದೆ, ಅದ್ರ ಒಳಗಡೆ ಗರುಡ ಸ್ತಂಭ ಇದೆ. ನಿಮ್ಗೆ ಗೊತ್ತಿರುತ್ತೆ, 2 ಸ್ತಂಭಗಳು ನಿಂತ್ಕೊಂಡಿರ್ತವೆ ದೇವಸ್ಥಾನಗಳಿಗೆ. ಅರುಣ ಸ್ತಂಭ. ಈ ಅರುಣ ಸ್ತಂಭ ಅಂದ್ರೆ ಅರುಣ ಯಾರವರು? ಸೂರ್ಯ ಅಲ್ಲ, ಸೂರ್ಯ ದೇವನ ರಥದ ಚಾಲಕ, ಹಾಗಾಗಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಕೋಣಾರ್ಕ್ ಅಲ್ಲೇ ಇದೆ ಅಲ್ವಾ ಸೂರ್ಯ ದೇವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ ಇದೆ ಕೋಣಾರ್ಕ್. ಅಲ್ಲಿಂದ ಹೋಗ್ತೀವಲ್ಲ ನಾವು ನೋಡಕ್ಕೆ, ಅಲ್ಲಿಂದ ತಗೊಂಡ್ ಬಂದಿದ್ದಾರೆ ಇದನ್ನ ಅರುಣ ಸ್ತಂಭವನ್ನ. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. 18ನೇ ಶತಮಾನದಲ್ಲಿ ಅಲ್ಲಿಂದ ತಗೊಂಡ್ಬರ್ತಾರೆ, ಅದನ್ನ ತಗೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಅರುಣ ಸ್ತಂಭ ಅಂತ ಕರೀತಾರೆ. 13. ಆಮೇಲೆ ನೆಕ್ಸ್ಟ್ ಏನಿದೆ ಅಂದ್ರೆ, ಒಳಗಡೆಗೆ ಗರುಡ ಸ್ತಂಭ ಅಂತಿದೆ. ಅದು ಒಳಗಡೆಗೆ ಅರುಣ ಸ್ತಂಭ. ಇನ್ನೊಂದು ಸ್ತಂಭ ಯಾವುದು? ಗರುಡ ಸ್ತಂಭ. ಗರುಡ ಸ್ತಂಭ. ಇದು ಹೊರಗೆ. ಆಮೇಲೆ ದೇವಸ್ಥಾನದಲ್ಲಿ ಏನಿದೆ ಅಂದ್ರೆ, ದೇವಸ್ಥಾನದ ಒಳಗಡೆ ಜಗನ್ನಾಥ್, ಬಲದೇವ್, ಸುಭದ್ರ ಕುತ್ಕೊಂಡಿದಾರಲ್ವಾ,
ಒಳಗೆ ಹೋಗ್ಬೇಕು ನೋಡಕ್ಕೆ. ಬಟ್ ಈ ದೇವಸ್ಥಾನದಲ್ಲಿ ಏನಿದೆ ಅಂದ್ರೆ ಹಿಂದೂಗಳಿಗೆ ಮಾತ್ರ ಒಳಗೆ ಅಲಾವಿದೆ, ಭಾರತೀಯರಿಗೆ ಮಾತ್ರ ಅಲಾವಿದೆ, ಹೊರದೇಶದವರಿಗೆ ಅಲವ್ ಇಲ್ಲ ಅಲ್ಲಿ. ಎಷ್ಟೋ ಇಸ್ಕಾನ್ ಭಕ್ತರು ಹೊರದೇಶದಿಂದ ಬರ್ತಾರಲ್ವಾ, ಅವು ಕೆಂಪು ಮುಖ ಬೇರೆ ಮುಖದವ್ರು ಇದ್ರೆ ಅವರಿಗೆ ಒಳಗಡೆ ಬಿಡುದೇ ಇಲ್ಲ. ಒಂದೇದು ಅವ್ರು ಹಿಂದೂಗಳಿಗೆ ಮಾತ್ರ ಬಿಡ್ತಾರೆ. ಅದರಲ್ಲಿ ಮೊದಲಿನಿಂದ ಒಂದು ಪದ್ಧತಿ ಇದೆ, ಅದು ಯಾಕಿದೆ ಅವರಿಗೆ ಗೊತ್ತು. ಬಟ್ ಬೇರೆ ಅನ್ಯ ಧರ್ಮದವರಿಗೆ ಅಲ್ಲಿ ಒಳಗಡೆಗೆ ಅವಕಾಶ ಇಲ್ಲ. ಓಕೆ, ಮತ್ತೇನಂದ್ರೆ ಆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಜಗನ್ನಾಥನ ವಿಗ್ರಹ ಇದೆ. ಅದಕ್ಕೆ ಹೇಳ್ತಾರೆ ಪತಿತ ಪಾವನ ಅಂತ ವಿಗ್ರಹ. ಜಗನ್ನಾಥಂದೇ ವಿಗ್ರಹ ಯಾಕೆ ಇಟ್ಟಿದಾರಂದ್ರೆ, ಅದು ದೇವಸ್ಥಾನದ ಗೇಟ್ ಹತ್ರ ಹಿಂಗ್ ನೋಡಿದ ತಕ್ಷಣನೇ ಅದು ಕಾಣಿಸುತ್ತೆ ಮೂರ್ತಿ. ಅದನ್ನ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಯಾರಿಗೆ ಒಳಗೆ ಬಂದು ಆಕ್ಚುಲಿ ಮೇನ್ ದೇವರ ದರ್ಶನ ತಗೊಳಕ್ ಆಗೋದಿಲ್ಲ, ಅಲ್ಲೇ ನಿಂತ್ಕೊಂಡೆ ಅವ್ರ ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡೇನೆ ದರ್ಶನ ಹೋಗ್ಲಿ ಅಂತ ಹೇಳಿ ಅಲ್ಲಿ ಇಟ್ಟಿದ್ದಾರೆ. ಇದೇ ವಿಗ್ರಹ. ಆ ವಿಗ್ರಹದ ಹೆಸರು ಪತೀತ ಪಾವನ, ಪತೀತರನ್ನು ಉದ್ಧಾರ ಮಾಡುವಂತದ್ದು. ಜಗನ್ನಾಥನ ವಿಗ್ರಹಗಳು ಎಂಟ್ರೆನ್ಸ್ ಅಲ್ಲೇ ಇದ್ದಾವೆ. ಎಷ್ಟದು ಪಾಯಿಂಟ್ಸು ರೋಹಿತ್ ಪ್ರಭು? 14. ಈ ದೇವಸ್ಥಾನಗಳಿಗೆ 4 ದ್ವಾರಗಳಿದ್ದಾವೆ. ಎಷ್ಟು ದ್ವಾರಗಳು? ಎಷ್ಟು ದ್ವಾರಗಳಿದ್ದಾವೆ? 4 ದ್ವಾರಗಳಿದೆ. ಇಲ್ಲೇ ನೋಡಿದ್ರೆ ನೀವು ಕಾಣಿಸ್ತದೆ ನೋಡಿ, ಇಲ್ಲೇ ಕಾಣಿಸ್ತದೆ ಚಿತ್ರದಲ್ಲೇ ನೋಡಿ. ಇದು ಎದುರುಗಡೆ ಇರುವಂತ ದ್ವಾರ ಇದು. ಓಕೆ, ಇದು ಎಡಗಡೆ ಇರುವಂತ ದ್ವಾರ. ಸಣ್ಣ ಸಣ್ಣ ಗೋಪುರ ಇದೆ ನೋಡಿ ಎಡಗಡೆಗೆ. ಆಮೇಲೆ ಇಲ್ಲೊಂದು ಬೆಳ್ಳಗ ಕಾಣಿಸ್ತಿದೆ ಬಲಗಡೆಗೆ ಇರುವಂತ ದ್ವಾರ. ಈ ದೇವಸ್ಥಾನದ ಹಿಂದಗಡೆಗೆ ಇನ್ನೊಂದು ದ್ವಾರ ಇದೆ. ಅಂದ್ರೆ ಈ ಹೊರಗಡೆ ಕಾಂಪೌಂಡ್ ಏನಿದೆ ಇಲ್ಲಿ ಕಾಣಿಸ್ತದೆ ಅಲ್ವಾ, ಇದು ಹೊರಗಡೆ ಕಾಂಪೌಂಡ್ 20 ಫೀಟ್ ಇರೋದು. ಅದ್ರ ಒಳಗಡೆ ಹೋದಾದ್ಮೇಲೆ ಮತ್ತೆ ಏನಿದೆ, ಇಲ್ಲಿ ಇನ್ನೊಂದು ಕಾಂಪೌಂಡ್ ಇದೆ, ಕಾಣಿಸ್ತದೆ ಇದು ಯೆಲ್ಲೋ ಕಲರ್ ಕಾಣಿಸ್ತದೆ ನೋಡಿ, ಸ್ವಲ್ಪ ಕ್ರೀಮ್ ಕಲರ್. ಇದು ಒಳಗಡೆ ಇನ್ನೊಂದು ಕಾಂಪೌಂಡ್. ಸೊ 2 ಕಾಂಪೌಂಡ್ ಇದೆ ಅಂತ ಹೇಳಿದೆ ನಿಮ್ಗೆ, ಅರ್ಥಾಯ್ತಾ? ಓಕೆ, ಇಲ್ಲಿ ಇದೆಯಲ್ಲ, ಇದು ಆನಂದ್ ಬಜಾರ್. ಪ್ರಸಾದ ಎಲ್ಲ ತಗೊಂಡ್ ಬಂದು ಎಲ್ಲರಿಗೂ ಹಂಚ್ತಾರಲ್ಲ, ಅದು ಆನಂದ್ ಬಜಾರ್. ಓಕೆ, ಆಮೇಲೆ ಈ ಬದಿಗೆ ಇಲ್ಲಿ ಕಾಣಿಸ್ತದಲ್ವಾ, ಇದು ಕಿಚನ್, ಅಡಿಗೆ ಮನೆ. ಇಷ್ಟು ದೊಡ್ಡದು ಇದು, ಮೂಲೆಯಲ್ಲಿ ಕಾಣಿಸ್ತದಲ್ಲ, ಇದು ಅಡಿಗೆ ಮನೆ. ಅಷ್ಟು ದೊಡ್ಡ ಕಿಚನ್ ಇದೆ, 1 ಲಕ್ಷ ಜನರಿಗೆ ಅಡಿಗೆ ಮಾಡುವಂಥದ್ದು. ಓಕೆ, ಅಲ್ಲಿ ಬೇರೆ ಬೇರೆ ವೃಕ್ಷಗಳಿದ್ದಾವೆ, ಬೇರೆ ಬೇರೆ ಇದ್ದಾವೆ. ಓಕೆ, ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಈ ದ್ವಾರಗಳಿಗೆ ಹೆಸರಿದ್ದಾವೆ. ಮೊದಲೇ ದ್ವಾರ ಯಾವ್ದಂದ್ರೆ ಸಿಂಹದ್ವಾರ. 4 ದ್ವಾರ ಇದಾವಲ್ಲ, ಮೊದಲೇದು ಏನದು? ಸಿಂಹದ್ವಾರ. ಅದು ಯಾವುದಂದ್ರೆ ಎದುರುಗಡೆ ಇರುವಂತ ದ್ವಾರ. ಇಲ್ಲಿ ಕಾಣಿಸ್ತದಲ್ಲ ಎದುರುಗಡೆ, ಇದೇ ಸಿಂಹದ್ವಾರ. ಮತ್ತೆ ಎರಡನೇದ್ದು ಅಶ್ವದ್ವಾರ. ಸಿಂಹ ಅಂದ್ರೇನು? ಸಿಂಹ. ಅಶ್ವ ಅಂದ್ರೇನು ಹೇಳಿ, ಯಾರು ಹೇಳ್ತೀರಿ? ಅಶ್ವ ಅಂತ ಯಾರು ಕರೀತಾರೆ? ಅದು ಅಶ್ವದ್ವಾರ. ಓಕೆ, ಇನ್ನೊಂದು ವ್ಯಾಘ್ರದ್ವಾರ. ವ್ಯಾಘ್ರ ಅಂತ ಯಾರು ಕರೀತಾರೆ? ಹುಲಿ. ವ್ಯಾಘ್ರದ್ವಾರ. ಇನ್ನೊಂದು ದ್ವಾರ ಹಸ್ತಿ ದ್ವಾರ. ಹಸ್ತಿ ಅಂತ ಯಾರು ಕರೀತಾರೆ? ಎಸ್, ನೆನ್ಪಿಟ್ಕೊಳ್ಳಿ. ಈ 4 ಹೆಸರುಗಳನ್ನು ಇಟ್ಟಿದ್ದಾರೆ: ಸಿಂಹದ್ವಾರ, ಅಶ್ವದ್ವಾರ, ವ್ಯಾಘ್ರದ್ವಾರ, ಹಸ್ತಿ ದ್ವಾರ. ಆ ದ್ವಾರದಲ್ಲಿ ನೋಡಿದ್ರೆ ಈ ಹೆಸರೇನು ಇಟ್ಟಿದ್ದಾರೆ ಅದೇ ಮುಖಗಳಲ್ಲಿ ಕೆತ್ತನೆ ಮಾಡಲಾಗಿದೆ. ಸಿಂಹದ್ವಾರದಲ್ಲಿ ಸಿಂಹನ ರೂಪ ಇದೆ, ಹಸ್ತಿದಲ್ಲಿ ಆನೆಯ ರೂಪ ಇದೆ, ಆ ವ್ಯಾಘ್ರದಲ್ಲಿ ಹುಲಿಯ ರೂಪ ಇದೆ. ಇನ್ನೊಂದು ಯಾವುದು? ಹಸ್ತಿ. ಅಶ್ವ ಕುದುರೆಯ ಮುಖ ಇದೆ. ಹಾಗೆ ಕೆತ್ತನೆ ಮಾಡಲಾಗಿದೆ. ಓಕೆ, ನಾನೇನು ಒಳಗಡೆಗೆ ಗರುಡ ಸ್ತಂಭ ಇದೆ ಅಂತ ಹೇಳಿದ್ನಲ್ವಾ, ಆ ಗರುಡ ಸ್ತಂಭದ ಪಕ್ಕಕ್ಕೇನೆ ಒಂದು ಏನಿದೆ ಅಂದ್ರೆ ಒಂದು ಕುಂಡ ತರ ಇದೆ ಒಳಗಡೆಗೆ. ಆ ಕುಂಡ ಹೆಂಗಾಗಿದೆ ಅಂದ್ರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ಅಲ್ಲಿ ಸಂಕೀರ್ತನೆ ಮಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರಲ್ವಾ. ಕೀರ್ತನ್ ಮತ್ತೆ ನೃತ್ಯ ಮಾಡುವಾಗ ಅವರ ಕಣ್ಣಿನಿಂದ ಆನಂದದ ಬಾಷ್ಪ ಹರಿತಾ ಇದ್ವು ಅವರು ಡಾನ್ಸ್ ಮಾಡುವಾಗ.
ಆ ಆನಂದದ ಬಾಷ್ಪ ಕಣ್ಣೀರು ಹರಿದು ಹರಿದು ಅದೊಂದು ಕುಂಡ ರೆಡಿಯಾಗಿದೆ. ಯಾರ ಕಣ್ಣೀರದು? ಚೈತನ್ಯ ಆ ಚೈತನ್ಯ ಮಹಾಪ್ರಭುಗಳ ಭಗವಂತನ ಜಗನ್ನಾಥನವನ್ನ ದರ್ಶನ ಪಡ್ಕೊಂಡು ಕೀರ್ತನೆ ಮಾಡ್ತಾ ಇದ್ರು, ಅವರು ಡಾನ್ಸ್ ಮಾಡ್ತಾ ಇದ್ರು, ಕುಣಿತಾ ಇದ್ರು. ಕುಣಿದು ದೇವರ ದರ್ಶನ ನೋಡಿ ನೋಡಿ ಕುಣಿದು ಕುಣಿದು ಅವರಿಗೆ ತುಂಬಾ ಆನಂದ ಆಯ್ತು. ಆ ಆನಂದದಿಂದ ಅವ್ರ ಕಣ್ಣಿಂದ ಕಣ್ಣೀರು ಬರ್ತವೆ. ನಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತವೆ. ಎಂತಾವು? ದುಃಖದ. ಗೊತ್ತೇ ಇಲ್ಲ ಇನ್ನು ಜನರಿಗೆ ನಮ್ಮ ಕಣ್ಣಲ್ಲಿ ಎಂತಾವ್ ಕಣ್ಣೀರು ಬರ್ತಾವ. ಮನೆಯಲ್ಲಿ ಅಡಿಗೆ ಮಾಡುವಾಗ ಉಳ್ಳಾಗಡ್ಡಿ ಹಚ್ಚುವಾಗ ಕಣ್ಣೀರು ಬರ್ತಾವ ಮಾತಾಜಿಗಳಿಗೆ. ಆಮೇಲೆ ಏನಾದ್ರು ಬೇಕಾಗಿದ್ ಸಿಕ್ಕಿಲ್ಲ ಅಂದ್ರೂ ಕಣ್ಣೀರು ಬರ್ತಾವ. ಸುಮಾರು ಜನಕ್ಕೆ ಏನ್ ಇಲ್ಲ ಅಂದ್ರೂ ಸುಮ್ನೆ ಕಣ್ಣೀರು ಬರ್ತಾವ. ಅದ್ ಯಾಕೆ ಬರ್ತಾವ ಅಂತ ಅವ್ರಿಗೆ ಗೊತ್ತು. ಅಂತ ಜನರು ಇದ್ದಾರೆ, ಅವ್ರಿಗೆ ಗೊತ್ತದು. ಸುಮ್ನೆ ಇದ್ಕೊಂಡೇನೆ ಕಣ್ಣೀರು ಬರ್ತಿರುತ್ತೆ ಸುಮಾರು ಜನರಿಗೆ. ಓಕೆ, ಇದೆಲ್ಲ ವೇಸ್ಟ್. ಯಾವ ಕಣ್ಣೀರು ಬರ್ಬೇಕು ನಮಗೆ? ಆನಂದ ಭಾಷ್ಪ, ಆನಂದ ಖುಷಿ ಪಟ್ಟು ಭಗವಂತನ ಭಕ್ತಿ ಮಾಡ್ಕೊಂಡು ಖುಷಿ ಪಟ್ಟು ಬರುವಂತ ಕಣ್ಣೀರು ಬರ್ಬೇಕು. ಯಾರ ಹತ್ರ ಏನಾರು ಇದ್ದಿದ್ ನೋಡಿ ಜನರಿಗೆ ಕಣ್ಣೀರು ಬರ್ತದೆ. ಏನ್ ನಮ್ಮ ಹತ್ರ ವಸ್ತು ಇಲ್ಲ ಅದನ್ನ ನೋಡಿ ಕಣ್ಣೀರು ಬರ್ತದೆ. ಯಾರೋ ಏನೋ ಹೇಳಿದ್ರೆ ಅಂತ ಅದನ್ನ ನೋಡಿ ಕಣ್ಣೀರು ಬರ್ತದೆ. ಜಗಳ ಆಡ್ಕೊಂಡು ಏನೆಲ್ಲ ಕಣ್ಣೀರು ಬರ್ಲಿಕ್ಕೆ 1000 ಕಾರಣ ಇದಾವೆ. ಆ ಎಲ್ಲಾ ಕಣ್ಣೀರು ಉಪಯೋಗ ಇಲ್ಲ. ಓಕೆ, ಯಾವ ಕಣ್ಣೀರು ಬರ್ಬೇಕು? ಆನಂದ ಭಾಷ್ಪ. ಸೊ ಅದರಿಂದ ಕುಂಡನೆ ರೆಡಿ ಆಗುತ್ತೆ. ಓಕೆ, ಯಾರು ದೇವಸ್ಥಾನದಲ್ಲಿ, ಯಾರಿಗೆ ದೇವಸ್ಥಾನಕ್ಕೆ ಒಳಗೆ ಹೋಗಕ್ ಆಗೋದಿಲ್ಲ, ಜಗನ್ನಾಥನ ದರ್ಶನ ನೋಡ್ತಿರಲ್ವಾ, ಅದು ನೋಡಕ್ ಆಗೋದಿಲ್ಲ, ಅವರು ಒಂದ್ ವೇಳೆ ಹೊರಗಡೆ ಇರುವಂತ ಚಕ್ರ ಇದೆಯೇ, ಯಾವ ಚಕ್ರದು? ನೀಲಚಕ್ರ. ಯಾರು ನೀಲಚಕ್ರ ನೋಡ್ತಾರೆ ದೂರಿಂದ, ಅವರಿಗೆ ಭಗವಂತನ ದರ್ಶನ ಆದಂಗೆ ಅದು. ಯಾರು ದೂರಿಂದ ಚಕ್ರ ನೋಡಿದ್ರೆ ಅದರ ಅರ್ಥ ಏನು? ಭಗವಂತನ ದರ್ಶನ. ಅದಕ್ಕೆ ನಮ್ಮ ಎಲ್ಲಾ ದೇವಸ್ಥಾನಗಳು ಗೋಪುರ ಯಾಕಿರ್ತಾವ ದೇವಸ್ಥಾನಕ್ಕೆ? ಅದ್ರ ಮೇಲೆ ಕಳಸ ಯಾಕೆ ಇಟ್ಟಿರ್ತಾರೆ? ಅದ್ ಯಾಕಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಬರುದಿಲ್ಲ. ನಿಮ್ಗೆ ಗೊತ್ತಿದೆ, ಸುಮಾರು ಆಲ್ಸಿ ಜನರಿದ್ದಾರೆ ಜಗತ್ನಾಗ. ಓಕೆ, ಅವ್ರು ಇಷ್ಟು ಪಾಪ ಮಾಡ್ಕೊಂಡು ಇವನ್ ದೇವಸ್ಥಾನ ಎದುರುಗಡೆನೆ ಓಡಾಡ್ತಾರೆ, ತಿರುಗ್ತಾರೆ. ಅವ್ರ ದೇವಸ್ಥಾನದ ಒಳಗೆ ಹೋಗುದಿಲ್ಲ. ನಿಮ್ಗೆ ಗೊತ್ತಿದೆ. ಆಕ್ಚುಲಿ ಡೈಲಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೇಕು. ಪ್ರತಿದಿನ ಹೋಗೋದು ಬಿಟ್ಟು ಹಾಕಿ ವಾರಕ್ಕೆ ಒಂದ್ಸರಿನೂ ಹೋಗುದಿಲ್ಲ, ತಿಂಗಳಿಗೆ ಒಂದ್ಸರಿನೂ ಹೋಗುದಿಲ್ಲ, ವರ್ಷಕ್ಕೆ ಒಂದ್ಸರಿನೂ ಹೋಗುದಿಲ್ಲ. ಅದ್ರ ಎದುರುಗಡೆ ಸುತ್ತಾಕ್ತಾ ಇರ್ತಾರೆ. ಸೊ ಅಂತಹ ಎಲ್ಲ ಅವಕಾಶ ಇದ್ದು ದೇವಸ್ಥಾನಕ್ಕೆ ಹೋಗದಿರುವಂತ ಪಾಪದಲ್ಲಿ ಮುಳುಗಿದ್ದಾರೆ ಪಾಪಿಷ್ಟ್ರು. ಅವರು ಇಚ್ಛೆ ಪಡದೇನೋ ಒಂದು ವೇಳೆ ಎಲ್ಲೋ ಮನೆಯಿಂದೋ ತಮ್ಮ ಗಲ್ಲಿಯಿಂದನೋ ಊರಿಂದನೋ ಎಲ್ಲಿಂದನೋ ಕುತ್ಕೊಂಡು ಆ ಚಕ್ರ ಕಳಸವನ್ನ ನೋಡಿದ್ರೆ ಸಾಕು, ಭಗವಂತ ಅವರ ಜೀವನದಲ್ಲಿ ಕೃಪೆ ಮಾಡ್ತಾನೆ. ದೇವಸ್ಥಾನದಲ್ಲಿ ದೇವರ ದರ್ಶನ ತಗೊಂಡಷ್ಟೇ ಅವರಿಗೆ ಕೃಪೆ ಸಿಗತ್ತೆ. ಹಾಗಾಗಿ ದೂರಿಂದನೇ, ಅದಕ್ಕೆ ದೇವಸ್ಥಾನಗಳು ಯಾವಾಗಲೂ, ಊರಲ್ಲಿ ದೇವಸ್ಥಾನಗಳು ಎತ್ತರಾಗಿರ್ತಿದ್ವು, ಮನೆಗಳು ಚಿಕ್ಕದಾಗಿರ್ತಿತ್ತು. ಆದ್ರೆ ಈಗೇನಾಗಿದ್ದಾವೆ, ಮನೆಗಳು ಎತ್ತರವಾಗಿ ಬೆಳೀತಾ ಇದ್ದಾವೆ, ದೇವಸ್ಥಾನಗಳು ಚಿಕ್ಕದಾಗಿ ಇರ್ತಾ ಇದ್ದಾವೆ. ಅದೇ ರೀತಿ ಮನೆಯಲ್ಲಿ ಕೂಡ, ಮನೆಯಲ್ಲಿ ಹೋದ ತಕ್ಷಣನೇ, ಮನೆ ಒಳಗೆ ಹೋದ ತಕ್ಷಣನೇ ದೇವರು ಕಾಣ್ಬೇಕು, ದೇವರ ಮಂಟಪ ಕಾಣ್ಬೇಕು. ಆದ್ರೆ ಈಗ ಏನ್ ಮಾಡಿದಾರೆ ಅಂದ್ರೆ, ಮನೆಯಲ್ಲಿ ಮಂಟಪ ಇರುವುದಿಲ್ಲ, ದೇವರು ಇರುವುದಿಲ್ಲ. ಅಲ್ಲಿ ಏನಿರ್ತಾವ, ಶೋಕೇಶ್ ಇರ್ತಾವೆ. ಇಲ್ಲ ಅಂದ್ರೆ 64 ಇಂಚಿಂದ ಟಿವಿ ಇರ್ತಾವೆ. ಶೋಕೇಶ್ ಅಲ್ಲಿ ದೇವರು ಇರೋದಿಲ್ಲ, ಏನೇನೋ ಇಟ್ಟಿರ್ತಾರೆ ಅಲ್ಲಿ. ಆಮೇಲೆ ಊರಿಂದೆಲ್ಲ ಹಾಳ್ಮೂಳದರಲ್ಲಿ ಶೋಕೇಶ್ ಅಲ್ಲಿ ತುಂಬಿಕೊಂಡಿರ್ತಾವೆ, ಯಾರನ್ನ ಬಿಟ್ಟು? ದೇವ್ರಿಗೊಬ್ಬರಿಗೆ ಬಿಟ್ಟು. ಆಮೇಲೆ ಎರಡನೇದೇನ್ ಹೇಳಿ, ಮೇನ್ ಹಾಲ್ ಅಲ್ಲೇ ಏನ್ ಜಾಗ ಇರುತ್ತಲ್ಲೇ, ಅಲ್ಲೇ ದೇವರ ಸ್ಥಾನ, ಅದು ಅಲ್ಲಿ ಇಡಬೇಕು. ದೇವರ ಮನೆ ಬೇರೆ, ತೊಂದ್ರೆ ಇಲ್ಲ, ದೇವ ಒಳಗಡೆ ಹೋದ ತಕ್ಷಣ ದೇವ್ರು ಕಾಣ್ಬೇಕು. ಅದ್ರ ಬದಲು ಏನಿರ್ತದೆ, ಟಿವಿಗಳು. ದೇವರೆಲ್ಲಿ ಇರ್ತಾರೆ ಮತ್ತೆ? ಎಲ್ಲರ ಮನೆಗೆ ಮೇಲ್ಗಡೆ ಹತ್ಕೊಂಡು ಹೋಗೋದು ಒಂದು ಯಾವ್ದಾರ ಮೆಟ್ಲಾಕ್ ಮಾಡಿರ್ತಾರೆ. ಆ ಮೆಟ್ಟಲ್ದ ಕೆಳಗೆ ಎಲ್ಲರ ಜಾಗ, ಸಣ್ಣದೊಂದು ಜಾಗ ಹುಡುಕಿ ಬಿಟ್ಟು, ಎಲ್ಲಿ ಜಾಗ ಇಲ್ಲ ತಮಗೆ ಎಲ್ಲರಿಗೂ ಮಾಡ್ಕೊಂಡಿರ್ತಾರೆ.
ಅವ್ರಿಗೆ ಇರಾಕ್ ಒಂದ್ ಬೆಡ್ರೂಮ್ 4 ಬೆಡ್ರೂಮ್ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ತಿನ್ನಕ್ ಅಡಿಗೆ ಮನೆ ಮಾಡ್ಕೊಂಡಿರ್ತಾರೆ, ಬಾತ್ರೂಮ್ ಮಾಡ್ಕೊಂಡಿರ್ತಾರೆ, ಎಲ್ಲದೂ ಮಾಡ್ಕೊಂಡಿರ್ತಾರೆ. ಎಲ್ಲಿ ಜಾಗ ವೇಸ್ಟ್ ಆಗ್ತಿರ್ತದಲ್ಲ ಅಲ್ಲಿ ಹುಡುಕಿ ಬಿಟ್ಟು ದೇವರಿಗೆ ವೇಸ್ಟ್ ಜಾಗ ಹುಡುಕಿ ಎಲ್ಲರೂ ಹತ್ತಿ ಹೋಗೋ ಮೆಟ್ಲ ಇರ್ತಾವಲ್ಲ ಸ್ಟೇರ್ ಕೇಸ್, ಅದ್ರ ಮೂಲ್ಯಾಗ ಒಂದು ಸಣ್ಣದೊಂದು ಗೂಡ್ ಇರ್ತಾರೆ, ದೇವ್ರ ದೇವಸ್ಥಾನ ಮಾಡಿರ್ತಾರೆ. ಅದ್ರ ಮೇಲೆ ಇವ್ರು ಹತ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ಲೂ ಕಾಣದಾಗ ಎಲ್ಲಿ ಒಂದು ಮೂಲೆಯಲ್ಲಿ ಯಾವ್ದೋ ಮೂಲೆಯಲ್ಲಿ ಹುಡುಕ್ಬೇಕಾ ದೇವರನ್ನ, ಹಾಗೆ ಇಟ್ಕೊಂಡಿರ್ತಾರೆ. ಈಗಿನ ಪರಿಸ್ಥಿತಿ ಹಾಗಿದೆ. ಈಗ ಒಂದೊಂದ್ಸರಿ ಮನೆಯಲ್ಲಿ ಅಂದ್ರೆ ಆ ದೇವಸ್ಥಾನ ಸುದ್ದೇನೆ ಇಲ್ಲ ಬಿಡಿ, ಸಿನಿಮಾ ಹೀರೋಗಳು ಇರ್ತಾರೆ. ಎನಿವೇ, ಓಕೆ. ಈ ಜಗನ್ನಾಥನ ದೇವಸ್ಥಾನದ ಕಂಪೌಂಡ್ ಒಳಗಡೆ ಸುಮಾರು ದೇವಸ್ಥಾನ ಇದೆ ಅಂತ ಹೇಳಿದೆ ನಾನು. ಎಷ್ಟಿದಾವ ಅಂತ ಹೇಳಿದ್ದೆ ದೇವಸ್ಥಾನಗಳು? 33. ಎಷ್ಟು? ಹಾ, ಹೇಳಿದ್ದೆ. ಅದರಲ್ಲಿ ಇಂಪಾರ್ಟೆಂಟ್ ಇರೋ ಒಂದಷ್ಟು ಹೇಳ್ತೇನೆ ನಾನು. ಸಮಯ ಆಯ್ತಾ? ಎಷ್ಟಾಯ್ತು ಸ್ಯಾಮ್? ಮುಗಿಸ್ಬೇಕಾ? ಮುಗಿಸ್ಬೇಕಾ ಹೇಳ್ಬೇಕಾ? ಸುಮ್ನೆ ನೋಡ್ತಾ ಇದ್ದಾರೆ ಅವರು. ಹೇಳಿವಲ್ಲ ಮುಗಿಸುವಲ್ಲ, ಸುಮ್ನೆ ಮುಂದುವರಿಸಿ ಹೇಳಿ. ಅಲ್ಲಿ ಒಳಗಡೆಗೆ ನಾವು ಇಲ್ಲಿ ಕಂಪೌಂಡ್ ಕಾಣಿಸ್ತಿದೆ ನೋಡಿ ನಿಮ್ಗೆ. ಈ ಕಂಪೌಂಡ್ ಇದೆಯಲ್ಲ, ಫಸ್ಟ್ ಹೊರಗಡೆ ಕಂಪೌಂಡ್ ದಾಟಿದ ತಕ್ಷಣ ಹಿಂದೆಗಡೆಗೆ 2ನೇ ಕಂಪೌಂಡ್ ಗೇಟ್ ಬರುವಾಗ ಮಧ್ಯದಲ್ಲಿ ಸ್ಟೆಪ್ಸ್ ಕಾಣಿಸ್ತಾವೆ, ಮೆಟ್ಟೆಗಳು ಕಾಣಿಸ್ತವೆ. ಗೊತ್ತಾ ನಿಮಗೆ? ಕಾಣಿಸ್ತಿದೆ ಇಲ್ಲಿ? ಈ ಫಸ್ಟ್ ದೊಡ್ಡ ಗೇಟ್ ದಾಟಿದಾದ್ಮೇಲೆ ಒಳಗಡೆ ಹೋಗುವಾಗ ಮತ್ತೆ ಮೆಟ್ಲುಗಳಿದಾವೆ, ಆಮೇಲೆ ಇನ್ನೊಂದು ಗೇಟ್ ಬರುತ್ತೆ. ಓಕೆ, ಅದಕ್ಕೆ ಆ ಮೆಟ್ಲುಗಳು ಎಷ್ಟಿದಾವೆ ಅಂದ್ರೆ ಅದ್ರ ಹೆಸರು ಇದೆ ಅದಕ್ಕೊಂದು, ಬೈಶಾಪಾಹಾಚ. ಒಡಿಶಾದಲ್ಲಿ ಕರೀತಾರೆ, ನೀವ್ ಹೆಂಗ್ ನೆನ್ಪಿಟ್ಕೊಳ್ಳಿ, ಬೈಶಾಪಾಹಾಚ. ಇದರಲ್ಲಿ ಎಷ್ಟು ಮೆಟ್ಲುಗಳಿದಾವೆ ಅಂದ್ರೆ 22 ಮೆಟ್ಲುಗಳಿದಾವೆ. ಆ ಮೆಟ್ಟಿಲುಗಳಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಭಗವಂತನ ಈ ವೈಕುಂಠದಲ್ಲಿ 22 ಮೆಟ್ಲುಗಳು ಏನಿದಾವೆ, ವೈಕುಂಠದ ಒಳಗಡೆ ಯಾರು ಬರ್ತಾರಲ್ವಾ, ವೈಕುಂಠದ ದೇವರ ದರ್ಶನ ತಗೊಳ್ಳಿಕ್ಕಂತ ಒಂದು ಗೇಟ್ ಅನ್ನು ದಾಟ್ಕೊಂಡು ಒಳಗಡೆ ಬರಕ್ ಪ್ರಾರಂಭ ಆಗ್ತಾರಲ್ಲ, ಅವ್ರು ಯಾರು ಸಾಮಾನ್ಯರಲ್ಲ. ಅವ್ರು ಎಲ್ಲರೂ ಭಗವಂತನ ಭಕ್ತರು. ಅಲ್ಲಿ ಸುಮಾರು ಜನರು ಭಗವಂತನ ಭಕ್ತರು ವೈಷ್ಣವರು ಬಂದು ಅಲ್ಲಿ ಹೆಜ್ಜೆಯನ್ನು ಇಟ್ಟು ಹೋಗಿದ್ದಾರೆ. ಹಾಗಾಗಿ ಅವರ ಧೂಳಿ, ಅವರ ಕೃಪೆ ನಮಗೆ ಸಿಗಲಿ ಅಂತ ಹೇಳಿ ಆ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಇದಕ್ಕೇನಂತ ಕರೀತಾರೆ? ಬೈಶಾಪಾಹಾಚ. ಬಂದು ಹೋದಂತ ಭಕ್ತರ ಅವರ ಚರಣ ಧೂಳಿ ನಮಗೆ ತಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹೋಗಿ ಕೈಗಿಟ್ಕೊಂಡು ತಲೆಗಿಟ್ಕೊಂಡು ನಮಸ್ಕಾರ ಮಾಡ್ತಾರೆ. ನೆಕ್ಸ್ಟ್ ಒಳಗಡೆ ಮತ್ತೇನಿದೆ ಅಂದ್ರೆ ಕಲ್ಪವಟ. ವಟ ಅಂದ್ರೆ ಏನ್ ಹೇಳಿ? ಮರ, ವೃಕ್ಷ. ಅದು ಇಲ್ಲಿದೆ ನೋಡಿ. ಒಳಗಡೆ ಕಂಪೌಂಡ್ ಒಳಗಡೆ ಹೋದ ತಕ್ಷಣ ಇಲ್ಲಿ ಕಾಣಿಸ್ತದೆ ಬಲಗಡೆಗೆ, ಭಗವಂತನ ಗೋಪುರದ ಬಲಗಡೆಗೆ ಇಲ್ಲೊಂದು ವಟ ಕಾಣಿಸ್ತದೆ ನೋಡಿ, ಇದು ಮರ. ಇಲ್ಲೊಂದಿದೆ, ತುಂಬಾ ಮರಗಳಿದ್ದಾವೆ, ಇದು ಒಂದು. ಇದಕ್ಕೆ ಹೇಳ್ತಾರೆ ಕಲ್ಪವಟ ಅಂತ. ಈ ಕಲ್ಪವಟ ಏನಿದೆ ಅಂದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಕಲ್ಪವಟಕ್ಕೆ. ಯಾಕೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಕಲ್ಪವೃಕ್ಷ ಅಂತಾನೂ ಕರೀತಾರೆ. ಕಲ್ಪವಟ, ಕಲ್ಪವೃಕ್ಷ ಅಂದ್ರೆ ಪ್ರತಿಯೊಬ್ಬರ ಭಕ್ತರ ಅದನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾರೆ. ಅಲ್ಲಿ ಬಂದ ಪ್ರತಿ ಭಕ್ತರ ಇಚ್ಛೆಗಳನ್ನ ಭಗವಂತ ಪೂರ್ತಿ ಮಾಡ್ತಾನೆ, ಆ ವೃಕ್ಷ ಪೂರ್ತಿ ಮಾಡುತ್ತೆ. ಹಾಗಾಗಿ ಎಂತಾರು ಇಚ್ಛೆಗಳು, ಭಗವಂತನ ಕಡೆಗೆ ಹೋಗ್ಲಿಕ್ಕಿರುವಂತ ಏನೆಲ್ಲ ಇಚ್ಛೆಗಳಿದ್ದಾವೆ, ಆ ಮರವನ್ನ ಸ್ಪರ್ಶ ಮಾಡಿದ್ರೆ ಜಗನ್ನಾಥ ಎಲ್ಲ ಇಚ್ಛೆಗಳನ್ನ ಪೂರ್ಣ ಮಾಡ್ತಾನೆ. ಅದ್ರ ಒಳಗಡೆಗೆ ಇನ್ನೊಂದು ಮಂಟಪ ಇದೆ, ಮರದ ಒಳಗಡೆ ಅಲ್ಲ, ಈ ದೇವಸ್ಥಾನದ ಒಳಗಡೆಗೆ. ಸೊ ಅದು ಎಲ್ಲಿ ಅಂತ ಇಲ್ಲಿ ನಿಮ್ಗೆ ತೋರಿಸ್ತಾ ಹೇಳಕ್ ಆಗಲ್ಲ ಹಂಗ, ಬಟ್ ಒಂದು ಮಂಟಪ ಇದೆ ಅಲ್ಲಿ ಹೋದಾಗ ಹೇಳುವಂತ ಮುಕ್ತಿ ಮಂಟಪ. ಅದಕ್ಕೆ ಮುಕ್ತಿ ಮಂಟಪದಲ್ಲಿ 16 ಕಂಬಗಳಿದ್ದಾವೆ. ಅಲ್ಲಿ ಮುಕ್ತಿ ಮಂಟಪದೊಳಗೆ 16 ಕಂಬಗಳಿರುವ ಮುಕ್ತಿ ಮಂಟಪದಲ್ಲಿ ಬ್ರಹ್ಮ ಸಭೆಯನ್ನ ನಡೆಸ್ತಾರೆ. ಬೇರೆ ಸಭೆ ಅಂದ್ರೆ ಗೊತ್ತಾಯ್ತಲ್ಲ, ಬ್ರಹ್ಮ ಸಭೆ, ಪೊಲಿಟಿಕಲ್ ಸಭೆ ಅಲ್ಲ, ಬ್ರಹ್ಮ ಸಭೆ ನಡೆಸ್ತಾರೆ. ಸೊ ಆ ಸಭೆ ನಡೆಸುವಂತ ಜಾಗ.
ಎಷ್ಟು ಪಾಯಿಂಟ್ ಆಯ್ತು ಈಗ? 22. ಈಗ ನೀಲಾದ್ರಿ ವಿಹಾರ ಅಂತ ಕರೀತಾರೆ. ನೀಲಾದ್ರಿ ವಿಹಾರ ಅಂದ್ರೆ ಅಲ್ಲಿ ಒಳಗಡೆ ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಗೋಡೆಗಳಿಗೆ ಭಗವಂತನ ವಿವಿಧ ಲೀಲೆಗಳನ್ನ ಚಿತ್ರೀಕರಣ ಮಾಡಿದ್ದಾರೆ, ಅಲ್ಲೆಲ್ಲ ಕಾಣಿಸಿದ್ದಾರೆ. ಅಂದ್ರೆ ಹೊರಗಡೆ ಕಾಂಪೌಂಡ್, ಒಳಗಡೆ ಮಗ್ಲು. ಒಳಗಡೆಗೆ ಹೊರಗಡೆ ಕಾಂಪೌಂಡಿನ ಒಳಗಡೆ ಮಗ್ಲಲ್ಲಿ ಇವನ್ನೆಲ್ಲ ಚಿತ್ರಗಳನ್ನ ಭಗವಂತನ ಬೇರೆ ಬೇರೆ ಅವತಾರಗಳ ಮತ್ತು ಭಗವಂತನ ಲೀಲೆಗಳನ್ನ ತೋರಿಸಿದಾರಲ್ಲಿ. ಅದಕ್ಕೆ ಹೇಳ್ತಾರೆ ನೀಲಾದ್ರಿ ವಿಹಾರ. ನೀಲಾದ್ರಿ ಅಂದ್ರೆ ಯಾರು? ನೀಲಾದ್ರಿ ಅಂದ್ರೆ ಯಾರು? ಜಗನ್ನಾಥ. ಯಾಕೆ ಜಗನ್ನಾಥ ನೀಲಾದ್ರಿ ಅಂದ್ರೆ? ನೀಲ ಪರ್ವತದ ಮೇಲೆ ವಾಸವಾಗಿರುವವನು ನೀಲಾದ್ರಿ. ಆದ್ರಿ ಅಂದ್ರೆ ಅಲ್ಲಿ ಇರೋನು ನೀಲಾದ್ರಿ. ಓಕೆ, ನೆಕ್ಸ್ಟ್ ಸೋನ ಕುವಾ. ಕುವಾ ಅಂದ್ರೇನು? ಬಾವಿ. ಬಾವಿ. ಸೋನ ಅಂದ್ರೆ ಬಂಗಾರ. ಎಸ್, ಇದು ಹಸ್ತಿ ದ್ವಾರ ಇದೆಯಲ್ಲ, ಆ ದ್ವಾರದ ಕಡೆ ಇದೆ ಅದು ಬಾವಿ. ಹಸ್ತಿ ದ್ವಾರ ನೆನ್ಪಿಟ್ಟುಕೊಳ್ಳಿ, ಹಸ್ತಿ ದ್ವಾರದ ಕಡೆಗೆ ಅಲ್ಲಿ ಒಳಗಡೆನೆ ಬಾವಿ ಇದೆ. ಅದಕ್ಕೆ ಸೋನಾ ಕುವಾ ಅಂತ ಕರೀತಾರೆ, ಬಂಗಾರದ ಬಾವಿ. ಇದೇನು ಸೋನಾ ಕುವಾ ಬಂಗಾರದ ಬಾವಿ ಏನಿದೆ, ಈ ಬಂಗಾರದ ಬಾವಿಯಿಂದ ನೀರು ಎಲ್ಲರಿಗೂ ಹೋಗಿ ಅದನ್ನ ಉಪಯೋಗಿಸ್ಲಿಕ್ಕಿಲ್ಲ. ಆ ನೀರನ್ನ ಜಗನ್ನಾಥನ ಸ್ನಾನಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಬೇರೆ ಯಾವುದಕ್ಕೂ ಅಲ್ಲ. ಜಗನ್ನಾಥನ ಸ್ನಾನ ಮಾಡಿಸೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ ನೀಲ ಕುವಾ. ಇನ್ನೊಂದು ಜಾಗ ಇದೆ ನೆಕ್ಸ್ಟ್, ಕೊಯ್ಲ ವೈಕುಂಠ. ಇದು ಎಲ್ಲಿದೆ? ಇದು ಹಸ್ತಿ ದ್ವಾರದ ಒಳಗಡೆ ಅಲ್ಲೇ ಇದೆ. ಆ ಜಾಗದಲ್ಲಿ ಏನ್ ಹೇಳಿದೇನ, ಕೊಯ್ಲ ವೈಕುಂಠ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಕಳೆವರ ಆಗತ್ತಲ್ವಾ ಭಗವಂತನ ಇನ್ಕಾರ್ನೇಷನ್ ಆಗಿ ನವ ಕಳೆವರ ಅಂದ್ರೆ 9 ವರ್ಷಕ್ಕೊಮ್ಮೆ ಎಷ್ಟೆಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ. ಅವಾಗ ಜಗನ್ನಾಥನ ಹಳೆಯ ಮೂರ್ತಿಯನ್ನ ತೆಗೆದು ಹೊಸ ಮೂರ್ತಿ ಕೆತ್ತನೆ ಮಾಡ್ತಾರೆ ಆ ಜಾಗದಲ್ಲಿ. ಸೊ ಆ ಜಾಗದಲ್ಲಿ ಏನು ಮಾಡ್ತಾರೆ, ಕೊಯ್ಲಾ ವೈಕುಂಠ ಅಂತ ಕರೀತಾರೆ. ಹಳೆಯ ವಿಗ್ರಹಗಳನ್ನ ಅಲ್ಲಿ ಅಗ್ನಿಯಿಂದ ಏನೋ ಮಾಡ್ತಾರೆ. ಸೊ ಅದಕ್ಕೆ ಕೊಯ್ಲಾ ವೈಕುಂಠ. ಓಕೆ, ಸೊ 9 ಆಯ್ತು. ನೆಕ್ಸ್ಟ್ ತುಂಬಾ ಇದೆ. ಮುಖಶಾಲಾ, ಮೇನ್ ದೇವಸ್ಥಾನ, ಭೋಗಮಂಟಪ, ನಾಟ ಮಂದಿರ, ಜಗನ್ಮೋಹನ, ಸುಮಾರು ಇದೆ. ಅದನ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ, ಆಲ್ರೆಡಿ 9 ಆಗಿದೆ. ಹರೇ ಕೃಷ್ಣ. ಓಕೆ, ಎಷ್ಟು ಪಾಯಿಂಟ್ ಹೇಳಿದೆ ನಾನು? 25. ಸೊ ಎಲ್ಲರೂ 25 ಪಾಯಿಂಟ್ ನೆನ್ಪಿಟ್ಟುಕೊಳ್ಳಿ, ಬರೆದಿಟ್ಕೊಳ್ಳಿ. ಇದರ ಮೇಲೆ ಚಿಂತನೆ ಮನನ ಮಾಡಬೇಕು. ನಾನು ಅಲ್ಲಿ ಏನೇನು ಹೇಳಿದೆ ಅಂದ್ರೆ, ಯಾರಿಗೆ ಎಲ್ಲಿ ಹೋಗಕ್ ಆಗ್ತಿಲ್ಲ, ಓಕೆ, ಯಾರು ಹೋಗ್ತಾ ಇದ್ದೀರಿ ಆಲ್ರೆಡಿ, ಮಾನಸಿಕ ಯಾತ್ರೆ ಇದು. ಮಾನಸಿಕವಾಗಿ ನಾವು ಈ ಒಂದೊಂದೇ ಸ್ಥಳಗಳ ಬಗ್ಗೆ ಕೇಳ್ತಾ ಇದ್ದೇವೆ, ಶ್ರವಣ ಮಾಡ್ತಾ ಇದ್ದೇವೆ. ಹಾಗಾಗಿ ಮಾನಸಿಕ ದರ್ಶನ ಆಗತ್ತೆ. ಈ ಪ್ರತಿಯೊಂದು ಪ್ಲೇಸ್ಗಳನ್ನ ನೀವು ಕೇಳಿ ಬರೆದಿಟ್ಕೊಂಡಿದಿರಲ್ಲ, ಪ್ರತಿನಿತ್ಯ ಇವೆಲ್ಲವನ್ನ ಒಂದು 5-10 ನಿಮಿಷ ತೆಗೆದ್ಬಿಟ್ಟು, ಸೊ ಇದೆ ಈ ಏನೇನ್ ಪಾಯಿಂಟ್ಸ್ಗಳಿದೆ, ಏನೇನ್ ಪ್ಲೇಸ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಆ ಪ್ಲೇಸ್ಗಳ ಬಗ್ಗೆ ನೀವು ಚಿಂತನೆ ಮಾಡ್ಬೇಕು. ಅಂದ್ರೆ ಮಾನಸಿಕವಾಗಿ ನೀವು ಅದೇ ವೈಕುಂಠದಲ್ಲಿ ವಾಸವಾಗ್ತೀರ, ಶಾರೀರಿಕವಾಗಿ ಮಾನಸಿಕವಾಗಿ. ಯಾರು ಬರ್ತಾ ಇರೋ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಇವೆಲ್ಲ ಪಾಯಿಂಟ್ ಅನ್ನು ಪ್ರತಿದಿನ 2 ನಿಮಿಷ ತೆಗೆದು ನೋಡ್ಬೇಕು. ಅವನ್ನ ನಿನ್ನ ಹೇಳಿದ್ದು ಮತ್ತೆ ತೆಗೆದು ನೋಡ್ಬೇಕು, ಹಿಂಗೆ ಪೇಜ್ ಒಳಿಸಿಡ್ಬೇಕು. ಅಂದ್ರೆ ಪ್ರತಿನಿತ್ಯ ನೀವು ವೈಕುಂಠದಲ್ಲಿ ವಾಸ ಮಾಡ್ತೀರ. ಓಕೆ, ಸೊ ಇಂತಹ ಅದ್ಭುತ ದೇವಸ್ಥಾನ, 214 ಫೀಟ್ ಇರುವಂತಹ ದೇವಸ್ಥಾನ, 10 ಎಕರೆಯಲ್ಲಿ ಇರುವಂತಹ ದೇವಸ್ಥಾನ, 1 ಲಕ್ಷ
ಜನರಿಗೆ ಅಡಿಗೆ ಮಾಡಿರುವ 1,00,000 2 ಲಕ್ಷ ಜನರಿಗೆ ಅಡಿಗೆ ಮಾಡುವಂತ ಭವ್ಯ ಏನದು ಅಡಿಗೆ ಮನೆ, ಲಕ್ಷ್ಮೀ ದೇವಿ ಬಂದು ಅಡಿಗೆ ಮಾಡಿರುವಂತ ಇದು ಭವ್ಯ ದೇವಸ್ಥಾನ. ಪ್ರತಿಯೊಂದು ಏನು ನಾನು ಪಾಯಿಂಟ್ ಹೇಳಿದ್ದೀನಿ, ಅವರಿಗೆ 25 ಪಾಯಿಂಟ್ ಹೇಳಿದ್ದೀನಿ. ಸೊ ಅದನ್ನ ಮತ್ತೆ ನೀವು ಬೇರೆದವ್ರಿಗೆ ಹೇಳಿ, ಅಲ್ಲೇ ಯಾರು ಕೇಳಿಲ್ಲ ಅವ್ರಿಗೆ ಹೇಳಿ, ನೀವು ಕೂಡ ಅದನ್ನ ಚಿಂತನೆ ಮಂಥನೆ ಮಾಡಿ. ಓಕೆ, ಸೊ ತುಂಬಾ ಹೇಳಿಕ್ಕಿತ್ತು. ಸೊ ನಾಳೆಗೆ ನಾವು ಕಂಟಿನ್ಯೂ ಮಾಡುವ, ಈಗ ಸಮಯ ಮುಗೀತು. ಓಕೆ.